ಎಂದರೆ ಜ್ಞಾನ, ಕ್ಷತ್ರಿಯನ ಶಕ್ತಿ ಎಂದರೆ ಜ್ಞಾನ ಮತ್ತು ಕಲೆ, ವೈಶ್ಯರ ಶಕ್ತಿ ಎಂದರೆ ಹಣ, ಶೂದ್ರರ ಶಕ್ತಿ ಎಂದರೆ ಸೇವೆ. ಈ ಹಣ, ಕಲೆ, ಸೇವೆ ಈ 5 ಕೌಶಲ್ಯ ಬಲ್ಲವನೇ ವಿಶ್ವಕರ್ಮ. ಈ ವಿಶ್ವಕರ್ಮನಂತೆ ಈ ರಾಜಮೌಳಿಯು ಆ 5 ಕೌಶಲ್ಯಗಳನ್ನು ಪಂಚಾಮೃತದಂತೆ ಸ್ವೀಕಾರ ಮಾಡಿ ನಂತರ ಚೌಡೇಗೌಡ ನಿನ್ನ ರಾಜಕೀಯ ಚದುರಂಗದ ಸೌಧಕ್ಕೆ ಒಡೆಯನಾಗಿ ನಿನ್ನ ತಂಗಿ ಭೂಮಿಗಳನ್ನು ನನ್ನ ಅರಮನೆಯ ಅರಸಿಯನ್ನಾಗಿ ಮಾಡಿಕೊಳ್ಳದೆ ಹೋದರೆ ಭೂಗತ ದೊರೆ ಕಿಲ್ಲರ್ ಕಿಂಗ್, ರಾಜ್ಯದ ಅಧಿಪತಿ ಮಂತ್ರಿವರ್ಮ, ರಾಜಮೌಳಿಗೆ ಅಲ್ಲ. ಹಲೋ ಭೂಮಿಕಾ, ಹ್ಯಾಪಿ ಬರ್ತ್ಡೇ. ತುಂಬಾ ಥ್ಯಾಂಕ್ಸ್. ಇದನ್ನು ಮನೆಯಲ್ಲಿ ಹೇಳ್ಬೇಕಾಗಿತ್ತಲ್ಲ. ಕದ್ದು ಚಕ್ಕಂದ ಆಡುವುದೇ ಈ ರಾಜಮೌಳಿಯ ಡಿಫ್ರೆಂಟ್ ಕ್ಯಾರೆಕ್ಟರ್. ನೋಡು ಭೂಮಿಕಾ, ಸುದ್ದಿ ಬಳಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ. ನೇರವಾಗಿ ಹೇಳುತ್ತೇನೆ, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ದೀಪವು ಮನೆಯ ಕತ್ತಲೆಯನ್ನೇ ಕಳೆಯುತ್ತದೆ, ಆದರೆ ಜ್ಞಾನದ ದೀಪವು ಮನದ ಕತ್ತಲೆಯನ್ನು ಕಳೆಯುತ್ತದೆ. ನಿನ್ನ ಮನಸ್ಸಿನ ತುಂಬ ಕಾಮದ ಪಿತ್ತ ಆವರಿಸಿದಂತೆ ಕಾಣುತ್ತದೆ. ಇದೆ 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 ನನಗೆ ನಿನ್ನಲ್ಲಿನ ಇಷ್ಟ ಆಗಿರುವ ಗುಣ, ನೋಡುವ ನೋಟ, ತೋರಿಸುವ ಬಾಡಿ, ಒಳಗುತ್ತಿರುವ ಬಂಟ. ಬಾ ಭೂಮಿಕಾ, ಇಂದು ನಿನ್ನ ಹುಟ್ಟು ಹಬ್ಬದ ದಿನದಂದು ಈ ನಿನ್ನ ಕೆಂಪಾದ ತುಟಿಯಿಂದ ತುಂಬಿಸು ಬಾ ನನ್ನ ಕೆನ್ನಿಗೆ. ಏನು ತುಟಿಯಿಂದ ನಿನ್ನ ಕೆನ್ನಿಗೆ ನಾನು ಮುಟ್ಟಿಸಬೇಕಾ? ನನ್ನ ಕಾಲಲ್ಲಿರುವ ಚಪ್ಪಲಿಯಿಂದ ನಿನ್ನ ಇನ್ನೊಂದು ಮೀಸೆ ಹೊತ್ತ ಗಂಡಸಿಗೆ ಕೈ ಮಾಡಿದೀಯ ಅಂದ ಮೇಲೆ ಮುಗಿಯಿತು ಎಂದು ನಿನ್ನ ಶೀಲದ ಸೊಬಗು. ಎಂದು ಅದರ ಸುಧಾ ಪಾತಾಳ ಬಂದಾದರೂ ಸರಿ, ಅರಿವು ಇನ್ನು ಮೇಲಿನ ಸ್ವಚ್ಛನ ಶ್ರೀಮಂತಿಕೆಯ ಹೆಂತನವನ್ನು. ಬಾಲ್ ಮುತ್ತ ಮುಟ್ಟಾಳ ಎರಡು ಗ್ರಾಮದ ಕಣ್ಣಿನಿಂದ ಕಣ್ಣೆತ್ತಿ ನೋಡುವಾಗ ಕರಡು ಕಿತ್ತುಕೊಂಡ ರಕ್ತ ತಾಯಿ ನೆನಪಾಗಲಿ. ಅದು ಅಲ್ಲದೆ ರಕ್ತ ಹಂಚಿಕೊಂಡು ಹುಟ್ಟಿರುವ ಆಡಿನ ಅಕ್ಕ ತಂಗಿಯರು ನೆನಪಾಗಲಿರುವೆ ನಿನಗೆ. ಮೈ ತುಂಬ ಕಾಮದ ಪಿತ್ತವನ್ನು ತುಂಬಿಕೊಂಡಿರುವ ನಿಮ್ಮಂತ ಮುಟ್ಟಾಳರಿಗೆ ತಾಯಿ ಹೆಂಡತಿ ಸೂಳೆಯರು ಎಲ್ಲರೂ ಕಲಿತ ಮಾಡವೆ. ಬಾಯ್ ಮುಚ್ಚೋ ಮುಟ್ಟಾಳ. ನೋಡು, ಎಲ್ಲರ ಆಸೆಗಾಗಿ ಮತ್ತೊಬ್ಬರ ಮನೆಯ ಬಾಗಿಲಿಗೆ ಕಾಯುವ ಬೀದಿ ನಾಯಿ ನೀನು. ನನ್ನನ್ನು ಮದುವೆ ಆಗುತ್ತೆ ನೋಡು, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಸೋಣಿನಿಂದ ಹೊರಟು ಹೋಗು. ಸತಿ ಸಂಭುಬಾಯಿ, ಕಡ್ಲಿಬಾಯಿ, ಕಾಂತಿಬಾಯಿ ಅವರಂತೆ ಜನದಿಂದ ಬಾಳಬೇಕು ಪಾರತಿ ಅಂಗೀರ ನಾಯಿ.
ಹೊಟ್ಟೆಪಾಡಿಗೆಂದು ದುಡಿಯಲು ಮಂಗಳೂರು, ಬೆಂಗಳೂರು, ಗೋವಾ, ಉಡುಪಿ, ರತ್ನಗಿರಿ ದುಡಿಯಲು ಹೋಗಿ ಮರಳಿ ಬರುವಾಗ ತನ್ನ ಗಂಡನನ್ನು ಬಿಟ್ಟು ಬೇರೊಬ್ಬ ಮಿಂಗನನ್ನು ಕರೆತರುವ ಕಾನೂನಿಯಷ್ಟಿಲ್ಲ ಈ ನಿನ್ನ ಭಾರತದ ನಾರಿಯರಲ್ಲಿ. ತನ್ನ ಕಾಮ ಚಪಲತೆಯನ್ನು ತೀರಿಸಿಕೊಳ್ಳಲು ತನ್ನ ಗಂಡನನ್ನು ಅಭದ್ರವಾಗಿ ಹತ್ಯೆ ಮಾಡಿ ಬೇರೊಬ್ಬ ಮಿಂಗನ ಜೊತೆ ಸರಸ ಸಲ್ಲಾಪವಾಡುವ ಕೆಟ್ಟ ಕೈಯಾಳಿಯಷ್ಟಿಲ್ಲ ಈ ನಿನ್ನ ಭಾರತದ ನಾರಿಯರಲ್ಲಿ. ತನ್ನ ಕಾಮ ಪೀಳಿಗೆ ಅಷ್ಟ ಬರಬಾರದೆಂದು ತನ್ನ ಗಂಡನಿಗೆ ಮಾಟ ಮಂತ್ರ ಮಾಡಿಸಿ ಪರಪುರುಷನೊಂದಿಗೆ ಚಕ್ಕಂದವಾಡುತ್ತಾ ಊರು ತುಂಬ ಪ್ರತಿರೊತೆಯ ಸೋಗು ಹಾಕುವ ಸೂರ್ಯನಿಲ್ಲ ಈ ನಿನ್ನ ಭಾರತದ ನಾರಿಯರಲ್ಲಿ. ಸುಮ್ಮನೆ ದೇಶ, ಈಶ, ಭಾರತ, ಮಹಾಭಾರತ, ರಾಮಾಯಣ ವೇದಾಂತ ಬಿಚ್ಚಿ ತೋರಿಸುವ ಮುಂಚೆ ನಾ ಬಿಚ್ಚುವೆ ನೀ ಒಟ್ಟ ಉರಿಗೆಯನ್ನು. ಗಂಡನಲ್ಲಿ ಕಾಮವಿದ್ದರೆ ಅದನ್ನು ತಿದ್ದಿ ಹೇಳಬಹುದು. ಆದರೆ ನಿನ್ನ ಮೈ ತುಂಬ ಕಾಮವನ್ನು ತುಂಬಿಕೊಂಡಿರುವ ಕೆಟ್ಟ ಕ್ರಿಮಿ ನೀನು. ಒಳ್ಳೆ ಮಾತಿನಿಂದ ಇಲ್ಲಿಂದ ಹೊರಟು ಹೋದ್ರೆ ನಿನಗೆ ಒಳ್ಳೆಯದು. ಇಲ್ಲವಾದ್ರೆ ನನ್ನ ಹತ್ತಿರ ನಿನ್ನ ಕೋಪ ವ್ಯಾಕರಣ ಕಥೆಯನ್ನು ಬಿಚ್ಚಿಡಬೇಕಾಗಿತ್ತು. ಎಚ್ಚರ. ಅಲ್ಲಿವರೆಗೆ ನಿನ್ನನ್ನು ಬೆಟ್ಟದೆ ತಾನೆ ಪಾಳೆ ಚಂದುಳ ಕಲ್ವೆ ನನ್ನ ಕಾಮದ ಕೋಮಲೆ. ಕಣ್ಣಿಗೆ ಕಾಣುವ ಪುಣ್ಯ ಯಾರಿಗೆ ಬೇಕಾಗಿದೆ ಭೂಮಿ? ನನಗೆ ಬೇಕಾಗಿರುವುದು ತುಂಬಿ ತುಳುಕುತ್ತಿರುವ ನಿನ್ನ ದೇಹದ ಸವಿಸುತ ಮಾತ್ರ. ಇದೇ ಮಾತನ್ನು ಹೇಳಿದರೆ ಮನೆಗೆ ಹೋಗಬೇಕಾದ ಈಗಿನ ದೇಹ ಮಾತನಾಡಿ ಹೋಗಬೇಕಾದಿದ್ದು ಹುಷಾರ್. ಭೂಮಿ ಇದುವರೆಗೆ ನನ್ನನ್ನು ಕೆಣಕಿ ಈ ಊರಲ್ಲಿ ಯಾರೂ ಬಾಳಿಲ್ಲ, ಬಾಳುವುದು ಕಷ್ಟ ಅಂದಾಗ ಒಂಟಿ ಹೆಣ್ಣಾದ ಕಾಡಿನಲ್ಲಿ ಒಂಟಿ ಹೆಣ್ಣಾದ ಸಿಕ್ಕ ನಿನ್ನಿಂದ ನನಗೆ ಮರಣವೇ. ಹುಲಿಯ ಗೋವಿಂದ ತಪ್ಪಿಸಿಕೊಳ್ಳಬಹುದು. ಹಾವಿನ ಹುತ್ತದೊಳಗೆ ಕೈಯಿಟ್ಟು ಸಾವಿನಿಂದಲೂ ಪಾರಾಗಬಹುದು. ಆದರೆ ಈ ರಾಜಮೌಲಿಯ ಕೈಯಿಂದ ಪಾರಾಗಲಾರೆ, ಪಾರಾಗಲು ಸಾಧ್ಯವೇ ಇಲ್ಲ. ನಿನಗೆ ನಾನು ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ. ಇಲ್ಲವಾದ್ರೆ ಕಾಲಲ್ಲಿರುವ ಚಪ್ಪಲಿ ಕೈಗೆ ತೆಗೆದುಕೊಳ್ಳಬೇಕಾಗಿತ್ತು. ಕಾಚಾಲಿಯಲ್ಲೇ ನಾನು ಹೊರಟು ಹೋಗಲು ಬಂದಿಲ್ಲ. ನನ್ನ ತೋಳ ತೆಕ್ಕೆಯಲ್ಲಿ ಈ ನಿನ್ನ ದುಂಡಾದ ದೇಹವನ್ನು ಬಿಗಿದಪ್ಪೆ ಆನಂದ ಹೊಂದಲು ಬಂದಿರುವೆ. ಬಾಳಲೇ ನನ್ನ ಚಂದೂಲ ಚಲುವೆ. ನಿನ್ನಂತವರ ಆಸೆಗೆ ಬರೆ ಬೀಳುವ ಹೆಣ್ಣು ಡಾಕ್ಟರ್ ಪ್ರಸಂಗ ಬಿದ್ದರೆ ನಿನ್ನಂತವರ ದೇಹವನ್ನು ಸೀಳಿ
ಇಂದು ನನ್ನ ಸರ್ವಸ್ವವೇ ಹಾಳಾದರೂ ಚಿಂತೆ ಇಲ್ಲ. ಇಂದು ನಾನು ನಿನ್ನನ್ನು ಬಿಡಲಾರೆ. ನಾನು ಹೇಳಿದಂತೆ ಕೇಳಿದರೆ ಸರಿ, ಇಲ್ಲವಾದರೆ ಹರಿದು ತಿನ್ನುವೆ ಈ ನಿನ್ನ ದೇಹವನ್ನು. ಬಾರೇ ನನ್ನ ಮೋಹದ ಅರಗಿಣಿ. ಬಾಂಡ ಸೋಳೆ ಮಗನೇ, ಅವಳ ಕೈಯನ್ನು ನೀನೇಕೆ ಬಂದೆ ಇಲ್ಲಿ? ನಾನು ಯಾರು ಗೊತ್ತು ತಾನೆ? ರಾಜಮೌಳಿ, ನೀನು ಯಾರೆನ್ನುವುದು ಗೊತ್ತು, ನಿಮ್ಮ ಅಪ್ಪ ಯಾರೆನ್ನುವುದು ಗೊತ್ತು, ಅಷ್ಟೇಕೆ ನಿಮ್ಮ ಅಪ್ಪನ ಅಪ್ಪ ಯಾರು ಅನ್ನೋದು ಗೊತ್ತು. ಇವಳು ನನ್ನ ಭಕ್ತ ವೈರಿ ಮಿನಿಸ್ಟರ್ ಚೌಡೇಗೌಡನ ತಂಗಿ ಅನ್ನೋದು ಗೊತ್ತು. ಅಷ್ಟೆಲ್ಲ ಗೊತ್ತಿದ್ದರು ಮತ್ತೆ ಬಂದೆಯಲ್ಲಿ ಒಮ್ಮನೆ ಸಲ್ಯೂಟ್ ಹೊಡೆದು ರೈಟ್ ಹೇಳುವುದರಿಂದ. ರಾಜಮೌಳಿ, ನಮ್ಮನೆ ಕಾಯುವ ನಾಯಿಗೆ ಸಲ್ಯೂಟ್ ಹೊಡಿತೀವಿ. ನಾಯಿ ತರ ಗುಲಾಮಗಿರಿ ಮಾಡೋ ನಿನ್ನಂತವನಿಗೆ ಸಲ್ಯೂಟ್ ಹೊಡೆದು ಈ ಹುಡಿ ಎಬ್ಬಿಸಿದವನಿ ಬಾಹುಬಲಿ ಜಯಮಾನದಲ್ಲ. ಒಂದು ಹೆಣ್ಣಿನ ಮಾನ ಪ್ರಾಣ ಕಾಪಾಡುವುದು ಈ ಭಾರತೀಯರ ಗಂಡಸ್ತನದ ಗೊಂಡಿಗೆ. ಅವರು ನನ್ನ ಬದ್ಧ ವೈರಿಯೇನಲಿ, ಅವರ ಕಷ್ಟದಲ್ಲಿದ್ದಾಗ ಸಹಾಯ ಮಾಡುವುದೇ ಈ ಬಾಹುಬಲಿಯ ಧರ್ಮ. ಲೇ ಬಾಹುಬಲಿ, ಪದೇ ಪದೇ ನನ್ನ ದಾರಿಗೆ ಅಡ್ಡ ಬರುತ್ತಿದ್ದೆ ಅನ್ನ ಮೇಲೆ ನಿನ್ನ ರಕ್ಷಣೆಗಾಗಿ ಆ ತ್ರಿವಿಕ್ರಮನ ಸುದರ್ಶನ ಚಕ್ರವೇ ಅಡ್ಡಯಿಸಿ ಬರಲಿ. ಸೂರ್ಯಚಂದ್ರರೇ ಕತ್ತಲೆಗೈಯಲೇ, ಅಷ್ಟ ದಿಕ್ಕುಗಳೇ ತಮ್ಮ ದಿಕ್ಕುಗಳನ್ನು ಬದಲಿಸಲೇ. ಆ ಭೂಮಂಡಲವೇ ಅಲ್ಲೋಲ ಕಲ್ಲೋಲವಾಗಲೇ ಎಂದು ನಿನ್ನನ್ನು ಸುಮ್ಮನೆ ಬಿಡಲಾರ ರಾಜ್ಯದ ಗೃಹ ಮಂಡಳಿಯ ಅಧ್ಯಕ್ಷ ರಾಜಾದಿರಾಜ ರಾಜಮೌಳಿ. ಮಾತಿನಿಂದ ಹೇಳಿದ್ರೆ ಸಾಲದು ಗೃಹ ಮಂಡಳಿ ಅಧ್ಯಕ್ಷ ರಾಜಮೌಳಿ, ಅದನ್ನು ಕೃತಿಗೆ ತರಬೇಕು. ಅಂದಾಗ ತಮ್ಮಿರೋ ಗಂಡಸು ಅನ್ನುತ್ತಾರೆ. ಹೇ ಬಾಹುಬಲಿ, ಇನ್ನೊಂದು ಸಾರಿ ಸಿಕ್ಕಾಗ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಇಂದು ನನ್ನ ಕೈಯಿಂದ ಪಾರಾಗಿರಬಹುದಾ? ಮುಂದೆ ತೋರಿಸುವೆ ನನ್ನ ಪೌರುಷವನ್ನು. ನೊಣಕ್ಕೆ ಇರುವುದು ತಲೆಯಲ್ಲಿ ವಿಷ, ಸೇರಿಗೆ ಇರುವುದು ಬಾಲಲ್ಲಿ ವಿಷ, ಹಾವಿಗೆ ಇರುವುದು ಹಲ್ಲಲ್ಲಿ ವಿಷ. ಆದರೆ ಈ ರಾಜಮೌಳಿಗಿರುವುದು ದೇಹ ಪೂರ್ತಿ ವಿಷ.
ಮಾತನಾಡಿದೆ. ಆದ್ರೆ ಇಂದು ನೀವು ನನ್ನ ಮಾನ ಹಾಗೂ ನನ್ನ ಪ್ರಾಣವನ್ನು ಕಾಪಾಡಿದ್ದಕ್ಕೆ ನಾನು ಯಾವಾಗಲೂ ನಿಮಗೆ ಛೇ, ಈ ರೀತಿ ಬಡ ರೈತರ ಕಾಲು ಬೀಳೋದು ತಪ್ಪು. ನೋಡಿ, ಬಡವರು ಶ್ರೀಮಂತರು ಎಂಬ ಎಲ್ಲರಿಗೂ ಶೀಲವೆಂಬ ಪವಿತ್ರವಾದ ವಸ್ತು ಇರುವುದು ಒಂದು. ಅಂದಾಗ ನೋಡಿ, ಈ ನಿಮ್ಮ ಗಂಡನ ಗುಂಡಿಗೆಗೆ ಈ ಭೂಮಿಕ ಮನಸ್ಸೋತಿದ್ದಾಳೆ. ಅದು ಅಲ್ಲದೆ ನಾನು ನಿಮ್ಮನ್ನು ಮನಸ್ಸನ್ನು ಪ್ರೀತಿಸ್ತಾ ಇದ್ದೇನೆ. ಮದುವೆ ಆದ್ರೆ ನಿಮ್ಮನ್ನೇ ಅಂತ ನಾನು ತೀರ್ಮಾನಿಸಿದ್ದೇನೆ. ಇದೇನಿದು? ಆಮೆ ಒಂದಿಗೆ ಆನೆಯ ಸಂಬಂಧವೇ, ಹುಲಿ ಒಂದಿಗೆ ಇಲಿಯ ಸಂಬಂಧವೇ, ದೇಶ ಪ್ರೇಮಿಯೊಂದಿಗೆ ಭಯೋತ್ಪಾದಕರ ಸಂಬಂಧವೇ, ಬೇಕಾದಿದ್ದ ಒಬ್ಬ ಬಡ ರೈತನ ಜೊತೆಗೆ ರಾಜಕಾರಣಿಗಳ ಸಂಬಂಧವೇ? ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡಿ. ರೈತನೇ ರಾಷ್ಟ್ರದ ಬೆನ್ನೆಲುಬು. ರೈತ ಕಷ್ಟಪಟ್ಟು ದುಡಿಯುವುದರಿಂದ ಇಂದು ರಾಜಕಾರಣಿಗಳು ಅಧಿಕಾರಿಗಳು ಎಸಿ ರೂಮಲ್ಲಿ ಕುಳಿತು ಮಜಾ ಮಾಡ್ತಾ ಇದ್ದಾರೆ. ಅದು ನೀವು ನಮ್ಮ ಮನೆಗೆ ಬಂದು ಕಾಮದಿಂದ ಕೈಗೆಟ್ಟು ದಾರಿ ಬಿಡುತ್ತಿರುವ ನನ್ನ ನಟನಿಗೆ ತಿಂಡಿ ಬುದ್ಧಿ ಹೇಳಿರಲ್ಲ. ಅದೇ ನಿಮ್ಮ ಗಂಡನೇ ಗುಂಡಿಗೆ ನಾನು ಮನಸ್ಸೋದೆ. ನೋಡಿ, ನಿಮ್ಮಂತ ರೈತ ವೀರನ ಕೈ ಹಿಡಿಯುವ ನಾಣ್ಯ ಪೂರ್ಣವಂತೆ. ಬೇಡ ಗುಂಡುಕ, ಬೇಡ. ನನ್ನನ್ನು ಈ ವಿಷಯದ ಪ್ರೀತಿ ಪ್ರೇಮ ಪಯಣ ಮಾಡಲು ನನಗೆ ಸಮಯವಿಲ್ಲ. ನಾನು ನನ್ನ ಅಜ್ಜಿಯನ್ನು ಕಳೆದುಕೊಂಡ ದುಃಖದಲ್ಲಿದ್ದೇನೆ. ನನ್ನ ಅಣ್ಣನನ್ನು ಹುಡುಕುವ ಚಿಂತೆಯಲ್ಲಿದ್ದೇನೆ. ದಯವಿಟ್ಟು ಈ ವಿಷಯದಲ್ಲಿ ನನ್ನನ್ನು ಪೂಯಿಸಬೇಡ. ನೋಡಿ, ಕಷ್ಟ ಸುಖಗಳು ಆ ದೇವಾನು ದೇವತೆಗಳಿಗೆ ಬಿಟ್ಟಿಲ್ಲ. ಅಂದಾಗ ನಮ್ಮ ತಂಡರ ಮಾನವರ ಪಾಡೆಂದು ನಿಮ್ಮ ಕಷ್ಟ ಸುಖದಲ್ಲಿ ಕೂಡ ನಾನು ಸಹ ಭಾಗಿಯಾಗಿರಲು ಬೇಡ ಗುಂಡುಕ, ಬೇಡ. ನಿಮ್ಮ ಅಣ್ಣನಿಗೂ ನನಗೂ ಮೊದಲೇ ಆಗಿ ಬರುವುದಿಲ್ಲ. ನೋಡಿ, ನನ್ನ ಅಣ್ಣನ ಮಾತು ಮೀರಿ ಆದ್ರೂ ಬಂದು ನಾನು ನಿಮ್ಮನ್ನು ಮದುವೆ ಆಗುತ್ತೇನೆ. ಇನ್ನೊಂದು ವಿಷಯ, ಇಂದು ನಾನು ಹುಟ್ಟಿದ ದಿನ. ಈ ದಿನದಲ್ಲಿ ನನಗೆ ನಿಮ್ಮ ಕೈಯಾರೆ ಸಿಹಿ ತಿನ್ನಿಸ್ತಿರೋ ಅಥವಾ ವಿಷ ತಿನ್ನಿಸ್ತಿರೋ ಅದು ನಿಮಗೆ ಬಿಟ್ಟಿದೆ. ಆಯ್ತು, ನಿನ್ನ ಇಚ್ಛೆಯಂತೆ ಆಗಲಿ. ಹಾಗಾದ್ರೆ ನನ್ನೊಂದಿಗೆ ಹಾಡು ಕುಣಿಯಲು ಬರುತ್ತಾ ರಾಜ?
ಸಮಯವಾಯ್ತು. ನಾಳೆ ಬರ್ತೀನಿ. ಟಾಟಾ. ಇದು ಎಂತ ವಿಚಿತ್ರ, ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದರು ಗುಣಗಳು ಬೇರೆ, ವಿಚಾರಗಳು ಬೇರೆ. ಅದು ಏನೇ ಇರಲಿ, ಎಷ್ಟೇ ಹುಡುಕಿದ್ರು ನನ್ನ ಕೈಗೆ ಸಿಗೋದಿಲ್ಲ. ಯಾಕೆ ಹೀಗೆ ಮಾಡಿದನೋ ಏನೋ. ತಂದೆ ಮಾರುತೇಶ್ವರ, ನನ್ನ ಅಣ್ಣನನ್ನು ಹುಡುಕು ಕೊಡುವ ಭಾರ ನಿನ್ನದೇ ಆಗಿದೆ ತಂದೆ, ನಿನ್ನದೇ ಆಗಿದೆ. ರಾಮನ ಅಲ್ಪ ಸಾಕಿದ ಹುಡುಗಿ